Oh guys, welcome back to the channel. So finally, ಇವತ್ತು ವರ್ಕ್ಸ್ ವ್ಯಾಗನ್ GT DSI ಅಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಮೈಸೂರು ಕಡೆಗೆ ಹೋಗ್ತಾ ಇದ್ದೀನಿ. ಒಂದು 2 days ಫುಲ್ ಮೈಸೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹಂಗೆ ಸುಮ್ಮನೆ. ಈ ಗಾಡಿಯಲ್ಲಿ ಡ್ರೈವ್ ಹೆಂಗಿರುತ್ತೆ, ಹೈವೇಯಲ್ಲಿ ಅದೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಓಕೆ ಗೈಸ್, ಸ್ವಲ್ಪ ಸಿಟಿ ಟ್ರಾಫಿಕ್ ಎಲ್ಲ ದಾಟಿ ಹೈವೇಗೆ ಹೋದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡುವ ವ್ಲಾಗ್. ಸೊ ಗೈಸ್, ಇವಾಗ ಕನಕ್ಪುರ ಹತ್ರ ಬಂದು ಇಂಟರ್ಸೆಕ್ಷನ್ ಅಲ್ಲಿ ಮೈಸೂರು ರೋಡ್ ಕಟ್ ಹಾಕಬೇಕು. ನೈಸ್ ರೋಡಲ್ಲಿ ನೋಡ್ಬೋದು, ನೈಸ್ ರೋಡ್ ಎಷ್ಟು ಪೀಸ್ಫುಲ್ ಆಗಿದೆ. ವೀಕ್ ಡೇ ಆಗಿರೋದಕ್ಕೆ ಸಾಕಾಗಿದೆ ಮಾತ್ರ. ರೋಡ್ಸ್ ಅಂತೂ ಬರೀ ಕ್ಯಾಬ್ಸ್ ಕಾಣಿಸ್ತಾ ಇದೆ ಅಷ್ಟೇ. ಮೋಸ್ಟ್ ಆಫ್ ದಮ್ IT ಕಂಪ್ನೀಸ್ ಹೋಗ್ತಾ ಇರ್ತಾರೆ ಡ್ರಾಪ್ ಮಾಡೋದಕ್ಕೆ. ಸೊ ಗೈಸ್, ಸಿಟಿ ಟ್ರಾಫಿಕ್ನೆಲ್ಲ ದಾಟಿ ಇವಾಗ ಬೆನ್ನರ್ಘಟ್ಟ ರೋಡಲ್ಲಿ ನೈಸಿಗೆ ಕನೆಕ್ಟ್ ಆಗುತ್ತಲ್ವ, ಆ ರೋಡಿಗೆ ಕನೆಕ್ಟಿಂಗ್ ಅಲ್ಲಿ ಬಂದಿದ್ದೀನಿ. ಇಲ್ಲಿಂದ ಹೋಗಿ ವಾಪಸ್ ಕನಕ್ಪುರ ರೋಡ್ ಹತ್ರ ಕನೆಕ್ಟ್ ಆಗೋ ನೈಸಿಗೆ ಕನೆಕ್ಟ್ ಆಗಿ ಅಲ್ಲಿಂದ ತಿರ್ಗಾ ಮೈಸೂರು ಕನೆಕ್ಟಿಂಗ್ ಹತ್ರ ಹೋಗಬೇಕು. ಇವತ್ತು ಥರ್ಸ್ಡೇ ಆಗಿರೋದಕ್ಕೆ ಟ್ರಾಫಿಕ್ ತುಂಬ ಕಡಿಮೆ ಇದೆ, ತುಂಬಾ ಪೀಸ್ಫುಲ್ ಆಗಿದೆ ಟ್ರಾಫಿಕ್ಕು. ಸಿಟಿಯಲ್ಲೂ ಅಷ್ಟೊಂದು ಟೈಮ್ ತೊಗೊಂಡಿಲ್ಲ ಕ್ರಾಸ್ ಮಾಡೋದಕ್ಕೆ. ರೈಡ್ ಮಾತ್ರ ಆಟೋಮೆಟಿಕ್ ಕಾರಲ್ಲಿ, ಸಿಟಿಯಲ್ಲೂ ಏನು ಅಷ್ಟೊಂದು ಡಿಸ್ಕಂಫರ್ಟ್ ಅನ್ಸಲ್ಲ. ರೋಡ್ ಮಾತ್ರ ಮೈಸೂರ್ದು ಹೇಳೋಂಗೆ ಇಲ್ಲ, ಸಾಕಾಗಿರುತ್ತೆ. ಮೈಸೂರು ರೋಡಲ್ಲಿ ಇವತ್ತು ಟ್ರಾಫಿಕ್ ಇದೆ ಗೈಸ್. ಥರ್ಸ್ಡೇ ಆಗಿದ್ರೂ ಟ್ರಾಫಿಕ್ ಇದೆ, ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿಲ್ಲ. ನೋಡ್ಬೋದು ನೀವು ಸೆಂಟರ್ ಇದರಲ್ಲಿ, ಸೆಂಟರ್ ಲೇನಲ್ಲೂ ಹೋಗಕ್ಕೆ ಬಿಡ್ತಾ ಇಲ್ಲ, ಅಷ್ಟು ಟ್ರಾಫಿಕ್ ಇದೆ ಅಂದರೆ ಯೋಚನೆ ಮಾಡಿ. ಮೈಸೂರು ಮಾತ್ರ ಈ ನಡುವೆ ಬೆಂಗಳೂರು ಥರ ಆಗೋಗಿದೆ. ಎಲ್ಲರೂ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ಅಪ್ ಆ್ಯಂಡ್ ಡೌನ್ ದಿನ ಮಾಡ್ತಾ ಇರ್ತಾರೆ. ಸೊ ಕ್ರೌಡ್ ಜಾಸ್ತಿನೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಓಡಿಸ್ತಾ ಇರೋ ಕಾರ್ ಬಂದ್ಬಿಟ್ಟು 2019 ಮಾಡೆಲ್. ಇದು ವರ್ಕ್ಸ್ ವ್ಯಾಗನ್ ಪೋಲೋ ಅಲ್ಲಿ. ಸೊ ವರ್ಕ್ಸ್ ವ್ಯಾಗನ್ ಪೋಲೋ ಅಲ್ಲಿ ಸಿಕ್ಕಾಪಟ್ಟೆ ವೇರಿಯಂಟ್ಸ್ ಇದೆ. 1.2 ಲೀಟರ್ ಇದೆ, 1.5 ಲೀಟರ್ ಇದೆ, 1.8 ಲೀಟರ್ ಇದೆ, GTI ಇದೆ, GT ಇದೆ, GT DSI ಇದೆ. ಸೊ ಇದು ಬಂದ್ಬಿಟ್ಟು GT DSI DSG ಗೇರ್ ಬಾಕ್ಸ್. ಇದು ಡ್ಯುಯಲ್ ಕ್ಲಚ್ ಇರುತ್ತೆ, ಸ್ಪೋರ್ಟ್ಸ್ ಮೋಡ್ ಇರುತ್ತೆ ಈ ಕಾರಲ್ಲಿ. ಇನ್ನು ಜಾಸ್ತಿ ಡಿಮ್ಯಾಂಡ್ ಇರೋದಂದರೆ ಬಂದ್ಬಿಟ್ಟು GTIಗೆ. ಆ ಕಾರು ಜಾಸ್ತಿ ರೇರು, ಅದರಲ್ಲಿ ಬರೋ ಇಂಜಿನ್ನು ಟಾರ್ಕ್ ಇನ್ನೂ ಪವರ್ ಜಾಸ್ತಿ ಗಾಡಿ ಅದು. ಈ ನೆಕ್ಸ್ಟ್ June 6 ಬ್ಯಾಂಗ್ಳೂರ್ದು ಪೋಲೋ ಮೀಟಪ್ ಇದೆ ವರ್ಕ್ಸ್ ವ್ಯಾಗನ್ದು. ಸೊ ಅಲ್ಲಿ ಹೋದಾಗ ವ್ಲಾಗ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅಲ್ಲಿ ಯಾವುದಾದ್ರೂ GTI ಬಂದಿದ್ರೆ ತೋರಿಸ್ತೀನಿ. ಆನ್ ದ ವೇ ಟು ಮೈಸೂರು ಪಯಣ ಕಾರ್ ಮ್ಯೂಸಿಯಂ ಇದೆ. ಸೊ ಪಯಣ ಕಾರ್ ಮ್ಯೂಸಿಯಂಗೆ ಹೋಗ್ಬಿಟ್ಟು ಅಲ್ಲಿ ಹೊಸದು ಯಾವುದಾದ್ರೂ ಕಾರ್ಸ್ ಸ್ಟಾಕ್ ಏನು ಮಾಡಿದಾರ ವಿಂಟೇಜ್ದು ಅಂತ ನೋಡೋಣ. ಲಾಸ್ಟ್ ಟೈಮ್ ಹೋದಾಗಂತೂ ಎಷ್ಟೊಂದು ಕಾರ್ಸು ರಿಫರ್ಬ್ ಮಾಡ್ತಾಯಿದ್ರು. ನೋಡೋಣ ಈ ಸತಿ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಅಂತ. ಕಾರ್ಸ್ ನೋಡೋಕ್ಕಂತೂ ಯಾವಾಗಲೂ ಖುಷಿನೇ. ಹೋಗಿ ಪಯಣ ಕಾರ್ ಮ್ಯೂಸಿಯಂ ಹತ್ರ ಪಿಟ್ ಸ್ಟಾಪ್ ಹಾಕೋಣ. ಪಯಣ ಕಾರ್ ಮ್ಯೂಸಿಯಮ್ಗೆ ಬಂದು ರೀಚ್ ಆಯಿತು. ನ್ಯಾಷನಲ್ ಹೈವೇಯಿಂದ ಲೆಫ್ಟ್ ಕಟ್ ಆಗಿದ್ದೆ ಬರುತ್ತೆ ಇದು. ಸೊ ಪಾರ್ಕಿಂಗ್ ಇಲ್ಲೇ ಇದೆ. ಫೈನಲಿ ರೀಚ್ ಟು ಪಯಣ ಮ್ಯೂಸಿಯಂ. ಇವತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ವಿಂಟೇಜ್ ಕಾರ್ಸ್ ಅಂತೂ ಸಾಕಾಗಿದೆ. ಅದು ಸೆಂಟ್ರಲ್ಲಿ ಇಟ್ಟಿದ್ದಾರೆ ಡಿಸ್ಪ್ಲೇಗೆ. ಸ್ಪಾಟೆಡ್ ಮಾರಿಸ್ UK ಗಾಡಿ ಇದು. ಕ್ರೇಜಿ ವೆಹಿಕಲ್.
ಕಾರ್ಸ್ ಮೂವಿಯಲ್ಲಿ ಹಡ್ಸನ್ ಹಾರ್ನೆಟ್ ಬರುತ್ತಲ್ಲ, ಸೇಮ್ ಕಾರ್. ಸಾಕಾಗಿದೆ ಡಿಸೈನ್ ಮಾತ್ರ. ಸೊ ಇದು ಅಮೇರಿಕಾಯಿಂದ ತರಿಸಿರೋದು ಕಾರ್, ನೋಡ್ಬೋದು ಸ್ಪೆಕ್. ಬೈಕ್ ಕಲೆಕ್ಷನ್ಸ್ನ ಎಲ್ಲ ಮೇಲೆ ಫ್ರೇಮಲ್ಲಿ ಲಾಕ್ ಮಾಡಿ ಕೂರಿಸ್ಬಿಟ್ಟಿದ್ದಾರೆ ಈ ಸತಿ. ವೆಸ್ಪಾ, SD, ರಾಜದೂತ್, ರಾಯಲ್ ಎನ್ಫೀಲ್ಡ್. ನನ್ನ ಹತ್ರ ಸೇಮ್ ಇದೇ ಥರ ಗಾಡಿ ಇದೆ. ಎಲೆಕ್ಟ್ರಾ, ಅಲ್ಲಿ ಚೇತಕ್ಸ್, ಸಿಟ್ರಿನ್, ಹಳೆ ಮಾಡೆಲ್ ಸಿಟ್ರಿನ್ ಇವಾಗ ರೀಸೆಂಟಾಗಿ ಇಂಡಿಯಾದಲ್ಲಿ ತಿರ್ಗಾ ಲಾಂಚ್ ಆಗಿದೆ. ಫ್ರಾನ್ಸ್ ಮ್ಯಾನುಫ್ಯಾಕ್ಚರ್ಡ್. ಫುಲ್ ಎಲ್ಲ ಕಾರ್ ಎಂಥೂಸಿಯಸ್ಟ್ ಯಾರ್ಯಾರಿದ್ದಾರೆ ಎಲ್ಲ ಫುಲ್ ಅಬ್ಸರ್ವ್ ಮಾಡ್ಕೊಂಡು ನೋಡ್ತಿದ್ದಾರೆ. ಒಂಥರ ಸ್ವರ್ಗ ಇದ್ದಂಗೆ. ಹಳೆ ವಿಂಟೇಜ್ ವೆಹಿಕಲ್ಸ್ ಜಾಸ್ತಿ ಕಲೆಕ್ಷನಲ್ಲಿ UK-ದಿದೆ, ಫ್ರಾನ್ಸ್ದಿದೆ, ಜರ್ಮನಿದಿದೆ, ಇಂಡಿಯಾದು ಇಟ್ಟಿದ್ದಾರೆ. ಇಂಡಿಯಾದು ಹಿಂದೂಸ್ತಾನ್ ಮೋಟರ್ಸ್, ಚಾರ್ಲೆಟ್ ಬೆಲ್ಲೇರ್. ಸಾಕಾತ್ ಲೆಂತ್ ಇದೆ ಗಾಡಿ. ಈ ಗಾಡಿ ಎಲ್ಲ ಓಡಿಸ್ಬೇಕಂದ್ರೆ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ತಲೆನೇ ಕೆಟ್ಟೋಗ್ಬಿಡುತ್ತೆ. ಮೈ ಗಾಡ್. GTA Vice Cityಯಲ್ಲಿ ಡೆಡ್ ಬಾಡಿನ ಹಾಕೊಂಡು ಓಡಿಸ್ತಾ ಇದ್ದಿದ್ದು ಗಾಡಿ ಇದು. ಸ್ಟಡ್ ಬ್ರೇಕರ್, ಚಾಂಪಿಯನ್ ರೀಜಲ್, ಸ್ಟೇಷನ್ ವ್ಯಾಗನ್. ಓಹ್, the final sexiest car which I said, Charlotte Impala. My God, ಏನು ಸಾಕಾದಾಗ ಕಾಣಿಸ್ತಾ ಇದೆ. ಕ್ಲಾಸಿಕ್ ಸಡನ್ ಮ್ಯಾನ್, ಆಸಮ್. Look at those hubcaps, logo, paint finish ಎಲ್ಲ ಸಾಕಾಗಿದೆ. ಇಂಟೀರಿಯರ್ಸ್ ಚೆಕ್ಔಟ್ ಮಾಡಿ. ಸೊ ಫೈನಲಿ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಕಾರ್ಸ್, HM. ಸಾಕಾಗಿದೆ. ಪೇಂಟ್ ಎಲ್ಲ ರಿಸ್ಟೋರ್ ಮಾಡಿದ್ದಾರೆ ಕಾರ್ಗೆ. ಇದು ಅಂತೂ ಫುಲ್ ಮಾಫಿಯಾ ಲುಕ್ ಇದು ಅಂಬಾಸಿಡರು. ಆ ಟೈಮಲ್ಲೆಲ್ಲ ಓಮ್ನಿ ಥರ ಇದು ಕಿಡ್ನ್ಯಾಪ್ ಆಗೋದಂದರೆ ಈ ಕಾರೇ ತೋರಿಸ್ತಾ ಇದ್ದೀನಿ ಮೂವೀಸಲ್ಲೆಲ್ಲ. ಇವಾಗಲೂ ಮೋಸ್ಟ್ಲಿ ಡೆಲ್ಲಿಯಲ್ಲಿ ಟ್ಯಾಕ್ಸೀಸ್ ಆಗಿರ್ಬೋದು. ಮಾರ್ಕ್ 1 ಅಮೇರಿಕನ್ ಕ್ಲಾಸಿಕ್. ಹಿಲ್ಮ್ಯಾನ್ ಕೂಡ ಇಟ್ಟಿದ್ದಾರೆ ಕಲೆಕ್ಷನ್. 2 ಇದೆ ಕಾರ್ಸ್. ಹಂಟರ್, ಇದೇನು ಅಮೇರಿಕನ್ ಕ್ಲಾಸಿಕ್ ಕಾರ್. ಕ್ರೋಮ್ ಪಾರ್ಟ್ಸ್ ಎಲ್ಲ ನೋಡ್ಬೋದು ಹೆಂಗಿದೆ, ಸಾಕಾಗಿದೆ. CV ರಾಮನ್ ಅವರು ಓನ್ ಮಾಡಿದ್ರು ಈ ಕಾರ್ನ, US ಆರ್ಮಿ. ಮ್ಯಾನ್, ಇದು ಸಾಕಾಗಿದೆ. ಮಿನಿ ಗಾಲ್ಫ್ ಇದ್ದಂಗೆ. ಹಾಫ್ಲಿಂಗರ್, ಆಸ್ಟ್ರೇಲಿಯಾ ಕಾರ್. ಕ್ಯಾಸ್ 69. ಅರ್ನಾಲ್ಡ್ ಮೂವೀಸಲ್ಲೆಲ್ಲ ನೋಡಿರ್ಬೋದು ಈ ಕಾರ್. ಸಕ್ಕದಾಗಿರುತ್ತೆ. ರಷ್ಯಾದು ಕಾರ್ ಇದು. ಅಣ್ಣ ಪುಟಿನ್ ಇರೋ ಜಾಗ. ವಿಷ್ಣುವರ್ಧನ್ ಅವ್ರದ್ದು ಡ್ಯಾಟ್ಸನ್ ಇದು, ಬ್ಲೂ ಬರ್ಡ್. 1.8 ಲೀಟರ್. Man, he is also a fan of cars. This is from Japan. ಇಂಡಿಯಾ ಕಾರ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅಂಬಾಸಿಡರ್ ಕಾರ್ನ ಫುಲ್ ಸ್ಪ್ಲಿಟ್ ಮಾಡಿ ಇಂಜಿನಿಯರಿಂಗ್ ವ್ಯೂ ಅಲ್ಲಿ 3 ಡೈಮೆನ್ಷನಲ್ ವ್ಯೂ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ನೋಡೋದಕ್ಕೆ ಸಕ್ಕತ್ತಾಗಿದೆ. ಸೊ ಫೈನಲಿ ಪಯಣ ನೋಡಿದಾಯಿತು. ಆರ್ಮಿದು ಹೊಸ ಟ್ರಕ್ ಕಲೆಕ್ಷನ್ ಏನೋ ಸ್ವಲ್ಪ ಆ್ಯಡ್ ಆನ್ ಮಾಡಿದ್ದಾರೆ.
ಮತ್ತು ಬೈಕ್ ಕಲೆಕ್ಷನ್ ಎಲ್ಲ ಫ್ರೇಮ್ಸ್ ಮೇಲೆ ಕೂರಿಸಿದ್ದಾರೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಓಕೆ ಗೈಸ್, ನೆಕ್ಸ್ಟು ಮೈಸೂರಿಗೆ ಹೋಗೋಣ. ನಮ್ಮ ಸ್ಟೇ ಹತ್ರ ಹೋಗಬೇಕು. ಸೊ ನನ್ನ ಬೀಸ್ಟ್ ಇಲ್ಲೇ ಇದೆ, GDDSI.